ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ದೇವರಮೂರ್ಕುಂಟೆ ಗ್ರಾಮದಲ್ಲಿ ನಮಗೆ ಹಲವಾರು ತುಂಬ ಸಮಸ್ಯೆಗಳಿವೆ. ಒಂದನೇದೇನಪ್ಪ ಅಂತಂದರೆ ನಮಗೆ ಸಾಮಾನ್ಯವಾಗಿ ಬೆಳಕು ಬೇಕೇ ಬೇಕು. ಒಂದು ಪಂಚಾಯತಿಯವರು ನಮಗೆ ಕೊಡಬೇಕಾಗಿರೋದು ಒಂದು ಗಾಳಿ ಬೆಳಕು ಮತ್ತು ಒಂದು ಸ್ವಚ್ಛತೆ ಚರಂಡಿ ಬಸೋದು ಈ ಥರದಗಳು ನಮಗೆ ಅಂದರೆ ನಿತ್ಯ ಮೂಲ ಇವು ಮಾತ್ರ ಕೊಡ್ತಾ ಇರಬೇಕು. ಇಲ್ಲಿ ಬಂದರೆ ಇಲ್ಲಿ ನೋಡಿದರೆ ಬೆಳಕೇ ಇಲ್ಲ. ಈಗ ನೈಟು 9 ಗಂಟೆ 10 ಗಂಟೆ ನಾನು ಚಳ್ಳಕೆರೆಯಿಂದ ಬಂದರೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾದಾಗ ಹಾವು ಕಚ್ಚಿತು, ಚೇಳು ಕಚ್ಚಿತು, ಏನೋ ಹುಳ ಪಳ ಏನಾದರೂ ಮುಟ್ಟಿತು, ಇದಕ್ಕೆಲ್ಲ ಯಾರು ರೆಸ್ಪಾನ್ಸು? ಯಾರೂ ಆಗಲ್ಲ. ಹಂಗಾಗ್ಬಿಟ್ಟು ಇಲ್ಲಿ ಟಾರ್ಚ್ ಆನ್ ಮಾಡಿ. ಮೇಡಮ್ ನಮಸ್ತೆ. ನೀವು ನಮ್ಮೂರವರೇ ಆಗಿರೋದ್ರಿಂದ ನಿಮಗೆ ಇಲ್ಲಿ ಬೆಳಕೆಲ್ಲ ಇಲ್ವಲ್ಲ, ನಿಮಗೆಲ್ಲ ಯಾವ್ಯಾವ ಥರ ಕಾಟ ಆಗ್ತೈತೆ? ಈಗ ಮತ್ತೆ ನೀವು ಪಂಚಾಯತಿಗೆ ಹೋಗಿ ಕೇಳಲ್ವಾ, ಅಥವಾ ನಿಮ್ಮ PDO ಏನಾದ್ರು ರೆಸ್ಪಾನ್ಸ್ ಮಾಡ್ತಾರ ಇಲ್ವಾ ನಿಮ್ಗೆ? ನಾವೇ ಪಂಚಾಯತಿಗೆ ಹೋಗಿ ಕೇಳಿಲ್ಲ. ಮೊದ್ಲು ಮೆಂಬರ್ ಇದ್ರು ಮೆಂಬರ್ ಕೇಳ್ತಿದ್ವಿ, ಮೆಂಬರ್ ಇಲ್ಲ. ಆ ಮೆಂಬರ್ ಇಲ್ಲ ಅಂತಂದ್ ಹೇಳ್ಬಿಟ್ಟು ಈಗ ನಿಮಗೆ ಬೆಳಿಗ್ಗೆ ಎದ್ರೆ ನೀರಿಂದು ತುಂಬಾ ತೊಂದರೆ ಅಂತಂದ್ ಹೇಳ್ತಿದ್ರ. ಈಗ ಕರೆಂಟ್ ನೋಡಿದ್ರೆ ಅದು ಇಲ್ಲ. ಈಗ ಇದೇನು ಕರೆಂಟ್ ಫ್ರೀ ಅಂತ ಬೇರೆ ಹೇಳಿದಾರೆ, ಅದು ಇಲ್ಲ. ಮತ್ತೀಗ ನೀವು PDO ಏನಂತ ಹೇಳಕ್ ಇಷ್ಟಪಡ್ತೀರಾ? ಕರೆಂಟ್ ಇಲ್ಲಿ ಬೀದಿ ಲೈಟ್ಗಳು ಇಲ್ಲ. ಹುಳ ಉಪ್ಪಡೆ ಕಾಟ ಜಾಸ್ತಿ ಆಗ್ಬಿಟ್ಟೈತಿ ಇಲ್ಲೆಲ್ಲ ಸುತ್ತ ಸಾಯ್ದ್ರೆ ಓಟನ್ನು. ಸರಿ, ಥ್ಯಾಂಕ್ ಯು ಮೇಡಮ್. ಬನ್ನಿ, ಇನ್ನು ಮುಂದೆ ಸುಮಾರು ಇಲ್ಲಿ ನೋಡಿ, ಇಲ್ಲಿ ಹಸು ಎಮ್ಮೆ ಎಲ್ಲ ಕಟ್ಟಿದ್ದಾರೆ. ಇವರು ರಾತ್ರಿ ಹೊತ್ತೇನಾದ್ರು ಕಳ್ತನ ಆಯ್ತಪ್ಪ ಅಂತಂದ್ರೆ ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಇಲ್ಲ ನಮ್ಮೂರಲ್ಲಿ ದೇವ್ರ ಬಸ್ಸುಗಳು ಅಂತಂದೇಳಿ ಬಿಟ್ಟಿದ್ದಾರೆ. ಅವೇನಾದ್ರು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಬೇರೆ ಏನಾದ್ರು ಅನಾಹುತ ಆಯ್ತಂದ್ರೆ ಇದಕ್ಕೆಲ್ಲ ಯಾರು ಜವಾಬ್ದಾರಿ? ಪಂಚಾಯತಿಯವ್ರ ಜವಾಬ್ದಾರಿ ಆಗ್ತಾರೆ. ಇಲ್ಲಿ ಎಮ್ಮೆಗಳು ಎಲ್ಲ ಇದಾವೆ, ಇವ್ ಎತ್ಕೊಂಡು ಹೋದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ? ಇದು ನೋಡಿ, ಏಕ ಇದೆ ಫುಲ್ ಏಕ ಇದೆ ಇಲ್ಲಿ. ಅರ್ಧ ಕಿಲೋಮೀಟರ್ ನೋಡಿ, ಏರಿಯಾದಾಗೆ ಫುಲ್ ಸಮಸ್ಯೆ ಅಂದ್ರೆ ಪವರ್ ಪ್ರಾಬ್ಲಮ್ ತುಂಬಾ ಸಮಸ್ಯೆ ಇದೆ. ನೋಡಿ, ಇಲ್ಲಿ ಎಲ್ಲರೂ ಜನ ಇರೋಂತ ಪ್ರದೇಶಗಳೇ ಇವು. ಆದ್ರೂ ಯಾವ್ದು ಲೈಟ್ ಇದೆ, ಎಲ್ಲ ಇದೆ, ಒಂದು ಆನ್ ಇಲ್ಲ. ನೋಡಿ, ಲೈಟ್ ಇದೆ, ಲೈಟ್ ತರ ಅಷ್ಟೇ ಇದು. ಅದು ಯಾವ್ದೋ ಸಿನಿಮಾದಾಗ ಹೇಳ್ತಾರಲ್ಲ ನಂಗೆ, ಆ ಥರ ಆಗಿದೆ ಅಷ್ಟೇ. ಇಲ್ಲಿ ಒಬ್ರಿಗೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ನಮ್ಮೂರವ್ರಿಗೆ PDOಗಳಿಗೆ ಮೇಯ್ನು ಜವಾಬ್ದಾರಿ ಇಲ್ಲ. ಅವಮ್ಮ ಬರ್ತಾರೆ, ಅಲ್ಲೆಲ್ಲ ಪಂಚಾಯತ್ ಆಫೀಸಲ್ಲಿ ಕೂತ್ಕೊಂಡು ಆರಾಮಾಗಿ ಹೋಗ್ತಾರೆ. ಒಂದಿನ ಬಂದು ಸಮಸ್ಯೆ ಏನಿದೆ ನಿಮ್ಮೂರಲ್ಲಿ ಅಂತ ಕೇಳೋರಿಲ್ಲ. ಒಂದು ಚರಂಡಿ ಬಾಸಿ 6 ತಿಂಗಳಾಗಿದೆ. ಜನಗಳಿಗೆ ಒಂದು ಎಲ್ಲ ಕೆಟ್ಟು ವಾಸನೆ ಬರ್ತಾ ಇದೆ. SC ಕಾಲೋನಿ ಅಂದರೆ SC ಕಾಲೋನಿ ಥರನೇ ಮಾಡಿಬಿಟ್ಟಿದ್ದಾರೆ. ಒಂದು ಇಲ್ಲಿ ನೀಟ್ನೆಸ್ಸು ಬರ್ರಿ ಅಂತಂದರೆ ಎಲ್ಲಿಂದ ಬರುತ್ತೆ? ಸ್ವಚ್ಛ ಭಾರತ್ ಅಂತಂದು ಹೇಳ್ಬಿಟ್ಟು ಹೇಳಿದ್ದಾರೆ, ಒಂದು ಚೂರು ಇಲ್ಲ ಇಲ್ಲಿ ಸ್ವಚ್ಛ ಭಾರತ್ ಅನ್ನೋದು. ಇಲ್ಲಿ ನೋಡಿ, ಇದು ಸೆಕೆಂಡ್ ಕಂಬ ಇದು. ಅಲ್ಲಿಂದ ನೋಡಿ, ಒಂದು ಇಲ್ಲ ಇಲ್ಲಿ. ನೋಡಿ, ಪ್ರೂಫ್ ಸಮೇತನೂ ತೋರಿಸ್ತಾ ಇದೆ. ನೋಡಿ ಎಲ್ಲ ಹಸುಗಳು ಎಲ್ಲ ಕಟ್ಕೊಂಡಿದ್ದಾರೆ ಕತ್ಲಲ್ಲಿ. ನೋಡಿ ಎಷ್ಟು ಸಮಸ್ಯೆ ಇದೆ ಅಂದರೆ ಜನಗಳೇ ಯಾರಿಗೂ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಮೇಯ್ನು ಪಂಚಾಯತಿಯವ್ರಿಗೆ. ಯಾರಾದ್ರೂ ಬಿದ್ದು ಕಾಲಕೈ ಏನಾದ್ರು ಮುರ್ಕೊಂಡ್ರೆ ಯಾರು ಜವಾಬ್ದಾರಿ? ಅದು ಯಾರು ರೆಸ್ಪಾನ್ಸಿಬಿಲಿಟಿ? 3ನೇ ಕಂಬ ಇದು, ಇದರಲ್ಲಿ ಲೈಟ್ ಇಲ್ಲ. ಇದು 3ನೇ ಕಂಬ ನೋಡಿ, ಇದು ಅಳ್ತಾ ಇದೆ. ಇದು ಏನೋ ಯಾವುದೋ ಒಳ್ಳೆ ಸಿಮೆಣ್ಣೆ ಒಯ್ದ್ಬಿಟ್ಟು ಹಚ್ತಾ ಇದ್ರಲ್ಲ, ಹಂಗೆ ಮಾಡ್ತಾ ಇದೆ ಇದು. ನೋಡಿ, ಇಲ್ಲೆಲ್ಲೋ ಒಂದಿದೆ ಲೈಟು. ಇದು ಇಲ್ಲ, ಇದು ಬರ್ನ್ ಆಗಿದೆ. ಇಲ್ಲ ಬಿಡಿ, ಇದು ಹೋಗಿದೆ. ಇದು ಸಿಮೆಂಟ್ ದೀಪನೇ ಇದು. ನೋಡಿ, ಈ ಮನೆ ಲೈಟ್ ದಾರಿಗೆ ಬೀಳ್ಬೇಕು. ಈ ಮನೆ ಲೈಟ್ ಇಲ್ಲ ಅಂದ್ರೆ ಇಲ್ಲಿ ಫುಲ್ ಕತ್ಲು. ಒಂದಿದೆ ಇಲ್ಲಿ, ಅದು ಮಲ್ಲಿಗಿಲ್ಲ. ಅವರು ಅದಕ್ಕೆ ಆನ್ ಮಾಡಿದ್ದಾರೆ. 10 ಗಂಟೆ ಆಯ್ತು ಅಂದ್ರೆ ಯಾವ ಕಳ್ಳರು ಬಂದ್ರು ಗೊತ್ತಾಗಲ್ಲ. ಯಾರು ಒಂದು ಮಗು ಕಳ್ಳರು ಹೊತ್ಕೊಂಡೋದ್ರು ಗೊತ್ತಾಗಲ್ಲ. ಅದು ಯಾರು ಇದಕ್ಕೆಲ್ಲ ಯಾರು ಹೊಣೆ? ಇಲ್ಲಿ ಇದೊಂದೇ ಕರೆಕ್ಟಾಗಿ ಉರಿತಾ ಇರೋದಂದ್ರೆ ಎಷ್ಟು ದೂರ ಬಂದಿವಿ ನೋಡಿ. ಜವಾಬ್ದಾರಿ ಇಲ್ಲ ಯಾರಿಗೂ ಇಲ್ಲಿ. ಇನ್ನೊಂದು ಕಂಬನೇ ಇಲ್ಲ, ಲೈಟೇ ಇಲ್ಲ. ಮಾತಾಡ್ರಿ. ಇಲ್ಲೊಂದು ಲೈಟ್ ಬಿಟ್ರೆ ನೋಡಿ, ಇಲ್ಲೊಂದು ಲೈಟ್ ಬಿಟ್ರೆ ಆ ಕಡೆ ಮುಂದೆ ಇಲ್ಲ. ಈ ಕಡೆ ಇದೆ, ಲೈನ್ ಇದೆ ನೋಡಿ. ಇದು ಸೆಂಟ್ರ್, ಇದು ಲೈನ್ ಇದೆ ಇಲ್ಲಿ. ನೋಡಿ ಎಷ್ಟು ಕತ್ಲಿದೆ ನೋಡಿ. ಈ ಕಡೆ ಬಾಯಿ, ಮುಂದೆ ಬಾಯಿ, ಈ ಕಡೆ ಬಾಯಿ. ಇನ್ನು ಮುಂದೆ ಹೋದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಲೈಟ್ ಇಲ್ಲ.
ಇಲ್ಲ ನೋಡಿ, ಇಲ್ಲೊಂದು ಲೈಟ್ ಇಲ್ಲ, ಆ ಕಡೆ ಒಂದು ಲೈಟ್ ಇಲ್ಲ. ಇಲ್ಲಿ ಇದು ಒಳ್ಳೆ ಸೂಪರ್ ಆಗತ್ತಿದೆ ನೋಡಿ ಜನಗಳೇ. ನೋಡಿ ಆ ಕಡೆ ಇಲ್ಲೊಂದೇ ಲೈಟ್ ಇರೋದು ನೋಡಿ. ಒಂದೇ ಕಾಣ್ತಿರೋದು. ಸೇಮ್ ಲಾಸ್ಟ್ ಟೈಮ್ ಹೇಗಿದೆಯಾ ಅದು ಅದೇ ಸೇಮ್ ಅದೇ ಪ್ರಾಬ್ಲಮ್. ಇಲ್ಲಿ ಈ ಕಡೆನೂ ಇಲ್ಲ. ಬನ್ನಿ, ಸುಮಾರು 20ಕ್ಕಿಂತ ಹೆಚ್ಚು ಕಂಬಗಳಲ್ಲಿ ಲೈಟ್ ಇಲ್ಲ. 20 ಕಂಬಗಳಲ್ಲಿ ಮೈನ್ ಊರಲ್ಲಿ ಒಂದು ಲೈಟ್ ಇಲ್ಲ. ಇದ್ರೆ ಅದರಲ್ಲಿ 3 ನಿಂದ 4 ಲೈಟ್ ಇದಾವೆ ಅಷ್ಟೇ. ಬರ್ರಿ ನೋಡಿ, ತೋರಿಸ್ತೀನಿ ಬರ್ರಿ. ಇಲ್ಲಿ ಬನ್ನಿ ಇಲ್ಲಿ ಮೇನ್ ಇಲ್ಲಿ ನೋಡಿ. ಇಲ್ಲಿ ಜನಗಳೆಲ್ಲ ಟಾರ್ಚ್ ಹಾಕೊಂಡು ಯೂಸ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಕಾಣ್ತಾ ಇದೆ ಅನ್ಸುತ್ತೆ ನಿಮಗೆ. ಟಾರ್ಚ್ ಯೂಸ್ ಮಾಡ್ತಿದ್ದಾರೆ ನೋಡಿ. ಅಲ್ಲೇನೋ ಹಾವು ಬಂದಿರ್ಬೋದು, ಏನು ಬಂದಿರ್ಬೋದೋ ಗೊತ್ತಿಲ್ಲ. ನೋಡಿ ಎಲ್ಲ ಮನೆಗಳೇ, ಇವೆಲ್ಲ ಮನೆಗಳೇ, ಎಲ್ಲ ಮಲಗಿದ್ದಾರೆ. ಆಂಟಿ, ಇಲ್ಲಿ ಲೈಟ್ ಇಲ್ವಲ್ಲ, ನಿಮ್ಮ ಅನಿಸಿಕೆ ಏನು ಹೇಳಿ? ನಮ್ಮ ಅನಿಸಿಕೆ ಏನಂದ್ರೆ ಹೇಳಿ. ಈಗ 2 ಗಂಟೆ ಕಬ್ಬಿ ಹೋದ್ರ ನಮ್ ಬೀದಿಯಾಗ ಹೇಳು. ನಮ್ ಬೀದಿಯಾಗ ಕರೆಂಟ್ ಇಲ್ಲ. ಯಾರ್ ಬಿಟ್ಟು ಯಾರಿಗೆ ಹೇಳೋಣ? ಮಾತಾಡಿ ಹೇಳಿ ನೀನು. ನನಗೆ ಬರಲ್ಲ, ನೀನೇ ಮಾತಾಡ್ತಾ ಏನಂತ ಹೇಳೋಣ? ನಮ್ ಬೀದಿಯಾಗ ಕರೆಂಟ್ ಇಲ್ಲ, ಚರಂಡಿ ಬಾಸಂಗಿಲ್ಲ ಅಂತ ಹೇಳು. ಈಗ 2-3 ಗಂಟೆ ಕಬ್ಬಿ ಹೋದ್ರು ನಮ್ ಬೀದಿಯಾಗ ಕರೆಂಟ್ ಇಲ್ಲ, ಏನು ವ್ಯವಸ್ಥೆ ಇಲ್ಲ ಅಂತ ಹೇಳು. ಅಲ್ಲೊಂದು ಕಂಬ ಇದೆ, ಅದೇನೋ ಸುಮ್ಮನೆ ಬೆಡ್ ಬಂದು ಕಾಣ್ತಾ ಇದೆ. 3-4 ಕಂಬಕ್ಕೂ ಲೈಟ್ ಇಲ್ಲ. ನೋಡಿ ಬಾಳ ಸ್ಯಾಡ್ ಐತಿ ಅಂತ ಹೇಳಕ್ಕ. ಇದೇ ಲಾಸ್ಟ್ ಇದು ಕಡೆ ಮನೆಯಲ್ಲಿ ಇಲ್ಲಿ ಒಂದು ಲೈಟ್ ಇಲ್ಲ. ಇಲ್ಲಿ ಲಾಸ್ಟ್ ಟೈಮು ಸಾಕು ಅವ್ರಿಗೆ ಯಾತ ಕಡ್ದೈತಿ. ದಯವಿಟ್ಟು ಪಂಚಾಯತಿ ಅದೆಲ್ಲ ಮಾಡಬಾರ್ದು. ಅವ್ರಿಗೆ ಮತ್ತೆ ಅದು ಮಾಡ್ಬೋದು. ಸಾಕತ್ತಿರುತ್ತೆ. ಚೆನ್ನಾಗಿರುತ್ತದೆ. ಯಾವ ಪೂಜೆಗೆ ಬಿಡ ಕಟ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ನೋಡಿ ಏಕ ಎಷ್ಟಿದೆ, ಎಷ್ಟು ಹೊಟ್ಟೆ ಉರಿತೈತೆ ನೋಡಿದ್ರೆ. ಈ ಜನಗಳು ಇಲ್ಲಿ ಹಳ್ಳಿಲಿ ಹೆಂಗ್ ಜೀವನ ಮಾಡ್ಬೇಕು ನೋಡಿ. ಇಲ್ಲಿ ಯಾವ್ದಾದ್ರು ನೋಡಿ, ಇಲ್ಲಿ ಎಷ್ಟು ಕಚ್ಚಡವಾಗಿ ಸ್ಯಾದ್ರೆ ಇದೆ ಅಂದ್ರೆ ಇದೆಲ್ಲ ನೋಡಿ. ಇಲ್ಲಿ ಜನಗಳು ಇದ್ರ ನಡ ಮಧ್ಯೆ ಓಡಾಡಿ ಅಂತಂದ್ರೆ ಯಾವ್ದಾದ್ರು ಹುಳ ಉಪ್ಪಡೆ ಕರೆದ್ರೆ ನಿಯರ್ ಬೈ ಹಾಸ್ಪಿಟ್ಲ್ ಯಾವುದೂ ಇಲ್ಲ ಫ್ರೆಂಡ್ಸ್. ಜನಗಳೇ ನೋಡಿ, ಇಲ್ಲಿ ಮನೆ ಇಲ್ಲಿ ಗಂಟ ಇದೆ ನೋಡಿ. ಬನ್ನಿ, ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇಲ್ಲ ಇಲ್ಲಿ ಪಿ ಡಿ ಒಗಳಿಗೆ. ಮೇಯ್ನು ಅವಮ್ಮ ಅದೇನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಮಮ್ಮಿಗಂತೂ ಅವ್ರು ಯಾರು ಪಿ ಡಿ ಒ ಅಂತ ನಮ್ದು ಇದಕ್ಕೆ ಗೊತ್ತಿಲ್ಲ. ಏನು ಅಲ್ಲ, ಇದೆಲ್ಲ ಪ್ರಶ್ನೆ ಅದಲ್ಲ. ಏನು ಗೊತ್ತಾ, ಚೆನ್ನಾಗಿ ಮಾಡಿದ್ರೆ ಅಧಿಕಾರಿ ಅಂತ ಅನ್ಬೋದು, ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ಅಧಿಕಾರಿಗೆ ಎಲ್ಲಿ ಕೊಡೋಕ್ಕಾಗುತ್ತೆ ಬೆಲೆ ಹೇಳಿ? ನೋಡಿ ಇಲ್ಲಿ ಬನ್ರಿ ಓಬಳೇಶ್, ಬನ್ರಿ. ಸಮಸ್ಯೆ ಏನಾದ್ರಿ ನೋಡಿ, ಇಲ್ಲ ಇದೆ ಬರ್ರಿ. ಬನ್ನಿ ಹೇಳಿ ಬನ್ನಿ. ಇಲ್ಲಿ ಸಮಸ್ಯೆ ಇವತ್ತಿನ ಇದಕ್ಕೆ ಇಲ್ಲಿ ಕರೆಂಟ್ ನೋಡ್ರಿ. ಇಲ್ಲಿ ಕರೆಂಟ್ ಕಂಬ ನೋಡಿ ಕಾಣಿಸೋದೇ ಇಲ್ಲ. ಇಲ್ಲಿದೆ ನೋಡಿ ಅಲ್ಲಿ ಕಂಬ ಇದೆ. ಒಂದು ಚೂರು ನೋಡಿ, ಒಂದು ಲೈಟ್ ಇಲ್ಲ ನೋಡಿ ಅಲ್ಲಿ. ಹಾ ನೋಡಿ, ಇಲ್ಲಿಂದ ಮನೆಗಳು ಇನ್ನು ಮುಂದೆ ಇದೆ ಫ್ರೆಂಡ್ಸ್, ಮನೆಗಳು. ಹಾ, ಏನ್ ಕೆಲಸ ಮಾಡ್ತಾರ ಗೊತ್ತಿಲ್ಲ. ನೋಡ್ರಿ ಎಷ್ಟು ಚಿಕ್ಕ ಮಕ್ಳು ಇದಾವೆ. ಮಕ್ಕಳೆಲ್ಲ ಇದಾರೆ ನೋಡಿ. ಅದು ಮನೆಗಳಲ್ಲಿ ಲೈಟ್ ಉರಿಸ್ತಾ ಇರೋದು, ಅದು ಫ್ರೀ ಕರೆಂಟ್ ಅಂತಂದು ಉರಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅದನ್ನ ಆಫ್ ಮಾಡಿದ್ರೆ ಇನ್ನೂ ಇದಾಗ್ಬಿಡೋದು. ನೋಡಿ ಇಲ್ಲಿ ಎಷ್ಟು ತೋರಿಸಿ ಈ ಕಡೆ ಹಿಡೀರಿ. ಕಷ್ಟಗಳು ಗೊತ್ತಾಗಬೇಕು ಜನಗಳದ್ದು, SC ಕಾಲೋನಿ ಕಷ್ಟಗಳು ನೋಡಿ. ಇಲ್ಲಿ ಯಾರು ರೆಸ್ಪಾನ್ಸಿಬಿಲಿಟಿ?
ನೋಡಿ ಇಲ್ಲಿ ಇಲ್ಲಿ ನೋಡ್ರಿ ಯಪ್ಪ ನೋಡ್ರಿ ಇದು ಬಂದೇ ಇಲ್ಲ ನಾನು ಇರ್ರಿ ನೋಡಿ ಒಳ ಚರಂಡಿಗಳು ಏನು ಇಲ್ಲ ಚರಂಡಿಗಳು ನೋಡಿ ಇದು ಎಷ್ಟು ಗಲೀಜಿದೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ ನೋಡಿ ಇಲ್ಲಿ ಇಲ್ಲಾಲೆ ಬ್ಲಾಕ್ ಮಾಡಿದ್ದಾರೆ ಇದು ಯಾರು ಉಸ್ತುವಾರಿ ಇದು ಯಾರು ಕೇಳ್ಬೇಕನ್ನೋದು ಅನ್ಸೋದೇ ಇಲ್ವಾ ಇಲ್ಲಿ ಬನ್ನಿ 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 ಫ್ರೆಂಡ್ಸ್ ಇನ್ನು ತುಂಬಾ ಸಮಸ್ಯೆಗಳಿದಾವೆ ಬನ್ನಿ ಸಮಸ್ಯೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇದು ಎಷ್ಟಿದೆ ಇದು ನೋಡಿ ಇಲ್ಲಿ ಅವ್ರಿಗೆ ಗೊತ್ತೈತಿಲ್ಲ ನೋಡಿದ್ರೆ ಇಷ್ಟೇ ಅಲ್ಲ ಫ್ರೆಂಡ್ಸ್ ಇನ್ನೂ ಸುಮಾರು ಪ್ರಾಬ್ಲಮ್ಗಳಿದಾವೆ ವಾಟರ್ ಸಮಸ್ಯೆ ಇದೆ ಚರಂಡಿ ಕ್ಲೀನಿಂಗ್ ಸಮಸ್ಯೆ ಇದೆ ಚರಂಡಿ ಕ್ಲೀನ್ ಮಾಡಿಬಿಟ್ಟು ಲಾಸ್ಟ್ ಟೈಮು ಫೆಬ್ರವರಿ 5ನೇ ತಾರೀಕು ಕ್ಲೀನ್ ಮಾಡಿರೋದು ಅದು ಹಬ್ಬದ ಟೈಮ್ ಅಂತ ಕ್ಲೀನ್ ಮಾಡಿರೋದು ಮತ್ತೆ ಇನ್ನೊಂದ್ಸಲಿ ನಮ್ಮೂರಲ್ಲಿ ಒಂದು ಜಾತ್ರೆ ಮಾಡ್ತಾರೆ ಅದೇ ಟೈಮಲ್ಲೇ ಕ್ಲೀನ್ ಮಾಡೋದು ಅನಿಸುತ್ತೆ ಇಲ್ಲ ಯುಗಾದಿ ಇಲ್ಲ 6 ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡಿದರೆ ಹೆಚ್ಚು ನಮ್ಮ ಹಳ್ಳಿಲಿ ಒಂದು ಚೂರು ಕ್ಲೀನ್ ಮಾಡಲ್ಲ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದರೆ ವಾಟರ್ ಪ್ರಾಬ್ಲಮ್ ಮೇಯ್ನು ಎಲ್ಲ ಹೆಣ್ಮಕ್ಳು ಜಗಳ ಆಡ್ತಿರ್ತಾರೆ ಬೆಳಿಗ್ಗೆ ಟೈಮ್ ಅದು ಏನಕ್ಕಂದರೆ ಈ ವಾಟರ್ ಪ್ರಾಬ್ಲಮ್ ಒಂದು ಮನೆಗೆ ಕರೆಕ್ಟಾಗಿ ನೀರು ಹೋಗೋದಿಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಯಾರಿಗೂ ನಾನು ನೀರು ಹಿಡಿದ್ಬಿಟ್ಟು ನನಗೆ ನಮ್ಮ ಮನೆ ತುಂಬಿತು ಚಂಬುಗಳು ಗಂಗಳುಗಳು ಎಲ್ಲ ತುಂಬ ಹೋಗಿದ್ದಾವೆ ಬಿಂದಿಗೆಗಳು ಅಂತಂದು ಹೇಳ್ಬಿಟ್ಟು ಯಾರೂ ಹೇಳೋದಿಲ್ಲ 15-20 ನಿಮಿಷ ಅಷ್ಟೇ ನೀರು ಬಿಡೋದು ಅದು ಕರೆಕ್ಟಾಗಿ ಬಿಡೋದಿಲ್ಲ ಎಲ್ಲರ ಮನೆಗೂ ಕರೆಕ್ಟಾಗಿ ರೀಚು ಆಗೋದಿಲ್ಲ ವಾಟ್ರು ಅದೇ ಮೇಯ್ನ್ ಸಮಸ್ಯೆ ಅದು ವೀಕ್ಲಿ 1-2 ಟೈಮ್ ಬಿಡ್ತಾನೆ ಅಷ್ಟೇ ವೀಕ್ಲಿ 2 ಟೈಮ್ ಬಿಟ್ಟರೆ ಹೆಚ್ಚು ಅವನು ಇದನ್ನ ದೇವ್ರ ಮರ್ಕೊಂಟೆ PDO ಅಧಿಕಾರಿಗಳು ರೆಸ್ಪಾನ್ಸಿಬಿಲಿಟಿ ತಗೊಂಡು ಆದಷ್ಟು ಬೇಗ ಮುಂದೆ ನಿಂತ್ಕೊಂಡು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೀಟಾಗಿ ಇಲ್ಲ ಅಂದರೆ ಬೇರೆ ಥರ ರಿಯಾಕ್ಟ್ ಮಾಡಬೇಕಾಗುತ್ತೆ ನೋಡಿ ನಿಮಗೆ ಸಂಬಂಧಪಟ್ಟಿರೋದು ಅದು PDO ಮೇಯ್ನ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡಿದರೆ ನಾವು ಓಕೆ ಇದಿಷ್ಟಕ್ಕೆ ಬಿಡೋದಿಲ್ಲ ಮುಂದಕ್ಕೆ ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತೀವಿ ಓಕೆ ಫ್ರೆಂಡ್ಸ್.